ವಿರಾಮದ ನಂತರ ಮತ್ತೆ ಸ್ವಾಗತ. ಇವತ್ತಿನಿಂದ ದಸರಾ ವೈಭವ 9:15ರಿಂದ 9:45 ಶುಭ ಲಗ್ನದಲ್ಲಿ ಈಗ ವಿಶೇಷ ಚಾಲನೆ ಸಿಗ್ತಾ ಇದೆ. ಅದರ ನೇರ ಪ್ರಸಾರವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ನೀವು ಗಮನಿಸ್ತೀರಿ. ವೇದಿಕೆಯ ಕಾರ್ಯಕ್ರಮದ ನೇರ ಪ್ರಸಾರ ಪ್ರಾರ್ಥನೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಇದ್ದಾರೆ, ಎಚ್ ಕೆ ಪಾಟೀಲ್ರು, ಹಂಪ ನಾಗರಾಜ್. ಈ ಸಾರಿ ದಸರಾ ಉದ್ಘಾಟನೆ ಮಾಡ್ತಾ ಇರುವಂತಹ ಹಿರಿಯ ಸಾಹಿತಿ ಹಂಪ ನಾಗರಾಜ್. ನನಗೆ ಅಲ್ಲಿ CMಗೆ ಅಷ್ಟು ಟೆನ್ಷನ್ ಇದೆ, ಒಂದು ಕಡೆ ಇಡೀ ಟೆನ್ಷನ್ ಇದೆ, ಲೋಕಾಯುಕ್ತ ಟೆನ್ಷನ್ ಇದೆ. ಅಂದರೆ ಎನಿ ಟೈಮ್ ಅರೆಸ್ಟ್ ಆಗ್ಬೋದು ಅಂಥದ್ದೆಲ್ಲ ಇದೆಯಲ್ಲ, ಆ ಟೈಮಲ್ಲೆಲ್ಲ ಇಂಥದ್ದನ್ನೆಲ್ಲ ಮ್ಯಾನೇಜ್ ಮಾಡೋದು ಭಾಳ ಸ್ಕಿಲ್ ಬೇಕಲ್ಲ ಪೊಲಿಟಿಷಿಯನ್ಸ್ಗಳಿಗೆ. ನಮಗೆ ಯಾವುದಾದ್ರೂ ಒಂದು ವಿಚಾರಗಳು ಬೇರೆ ಬಂದ ತಕ್ಷಣ ಕೂರೋಂಗಿಲ್ಲ, ನಿಲ್ಲಂಗಿಲ್ಲ ಅಂತ ಪರಿಸ್ಥಿತಿ ಆಗಿರ್ತದೆ. ಇವರೆಲ್ಲ ಎಷ್ಟು ಟೆನ್ಷನ್ಗಳನ್ನ ತಗೊಂಡಿರ್ಬೇಕು ಅಂತ. ಅಲ್ಲ, ಮೋಸ್ಟ್ಲಿ ಅದು ಅನಿವಾರ್ಯವೂ ಆಗುತ್ತಾ ಅಂತ. ಯಾಕಂದರೆ ನಾನು ಅಧೀರ್ನಾಗಿದ್ದೀನಿ ಅಂತಂದರೆ ಶತ್ರುಗಳು ಸರಿಯಾಗಿ ಕೊಡ್ತಾ ಇದೀವಿ ಇವರಿಗೆ ಅನ್ನೋ ರೀತಿ ಮೆಸೇಜ್ ಅವರು ಅದನ್ನು ವೆರಿ ಪಾಸಿಟಿವ್ ಆಗಿ, ಇಲ್ಲ ನಾನು ನಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡ್ರೆ ಕೇರೆ ಮಾಡ್ತಾ ಇಲ್ಲ ಅನ್ನೋದಕ್ಕೂ ಒಂದು ಅವಕಾಶ ಅಂತ. ಅಂದರೆ ಎಲ್ಲ ಸಮಸ್ಯೆಗಳು ಒಂದು ಅವಕಾಶವನ್ನು ಕೂಡ ಕೊಡುತ್ತೆ ಅಂತ ಹೇಳ್ತಾರಲ್ಲ. ಈಗ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಅಂದರೆ ಅದೊಂದು ನಾಣ್ಣುಡಿ ಅದು. ನೀವು ಯಾವುದೇ ಒಂದು ಸಮಸ್ಯೆ ಅಂತ ತಿಳ್ಕೊಂಡ್ರೆ ಕಷ್ಟ. ಈ ಸಮಸ್ಯೆ ನನಗೊಂದು ಅವಕಾಶ ಅಂತ ಅಂದ್ಕೊಂಡ್ರೆ ಅದು ಅವಕಾಶವಾಗಿ ಮಾರ್ಪಡತ್ತೆ ಅಂತೇಳಿ ನೀವು ಹೇಳ್ದಂಗೆ. CM ಅರೆಸ್ಟ್ ಆಗ್ತಾರೇನೋ, CM ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿತಾರೇನೋ, CM ಫುಲ್ ಎದುರಿರ್ಬೋದಲ್ವಾ ಅಂತ ಹೇಳೋದಕ್ಕೆ ಯಾವ ಹೆದರಿಕೆನೂ ಇಲ್ಲ, ಆರಾಮಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ. ನೋಡಿ, ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮೂಲಕ ಐತಿಹಾಸಿಕ ದಸರಾ ಸಂಭ್ರಮಕ್ಕೆ ಚಾಲನೆಯನ್ನು ನೀಡಲಾಗುತ್ತೆ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಅಂದರೆ ನೀವು ಕೊನೆಗೆ ನ್ಯೂಟ್ರಾನ್, ಪ್ರೋಟಾನ್, ಇಲೆಕ್ಟ್ರಾನ್ ಅದರ ಒಳಗೆ 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 ಹೋದಂಗೆ ಫೈನಲ್ ಸಿಗೋದು ಎನರ್ಜಿ ಮಾತ್ರ. ಎನರ್ಜಿ, ಶಕ್ತಿ ಅಂದರೆ ಎನರ್ಜಿ. ನಾವು ಹೇಳ್ತೀವಲ್ಲ ಭಗವಂತ ಅಂದರೆ ಏನು ಅಂತೇಳಿ. ಶಕ್ತಿ ಅಂದರೆ ಏನು? ಪವರ್ ಅಂದರೆ ಏನು? ಕರೆಂಟ್. ಫಾರ್ ಎಕ್ಸಾಂಪಲ್ ಕರೆಂಟ್ ಅಂದರೆ ಎಲ್ಲವೂ ಆಗುತ್ತೆ ಅಂತೇಳಿ. ನೀವು ಫ್ಯಾನ್ಗೆ ಹಾಕಿದರೆ ತಿರುಗ್ತದೆ ಅದೇ ಕರೆಂಟನ್ನು ನೀವು ಇಸ್ತ್ರಿಪಟ್ಟಿಗೆ ಹಾಕಿದರೆ ಬಿಸಿ ಆಗುತ್ತೆ. ಅದೇ ಕರೆಂಟನ್ನು ನೀವು ಫ್ರಿಜ್ಜಿಗೆ ಹಾಕಿದರೆ ಕೋಲ್ಡ್ ಆಗುತ್ತೆ. ಪವರ್ ಮೇಕ್ಸ್ ಎವ್ರಿಥಿಂಗ್. ಆದರೆ ಪವರ್ ಒಂದೇ ಅಂತ. ಈಗ ಭಗವಂತನ ಬಗ್ಗೆ ನಮಗಿರೋ ನಂಬಿಕೆ ನೀವು ಅದಕ್ಕೆ ಹೋಲಿಕೆ ಮಾಡಿದರೆ ಆತ ಒಂದೇ ಪವರ್. ನಿನಗೆ ತಂಪು ಗಾಳಿ ಬೇಕಾ? ಅದೇ ಪವರ್. ಬಿಸಿ ಗಾಳಿ ಬೇಕಾ? ಅದೇ ಪವರ್. ಫ್ರಿಡ್ಜ್ ಆ ಥರ ಬಹಳ ಅದ್ಭುತವಾದಂಥ ದೃಶ್ಯಗಳನ್ನು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮಾತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಈ ವರ್ಷದ ಅದ್ದೂರಿ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನ ಅಧಿಕೃತವಾಗಿ ಈಗ ನೀಡಲಾಗಿದೆ. ಹಿರಿಯ ಸಾಹಿತಿ ಹಂಪ ನಾಗರಾಜ್ ಅವರು ಈ ಸಾರಿಯ ಮೈಸೂರು ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವರಾದ HK ಪಾಟೀಲ್, ಇನ್ಚಾರ್ಜ್ ಮಿನಿಸ್ಟರ್ HC ಮಹದೇವಪ್ಪ ಆದಿಯಾಗಿ ಎಲ್ಲ ಗಣ್ಯರು ಈಗ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಈಗ ಪುಷ್ಪಾರ್ಚನೆಯ ಮೂಲಕ ಈ ಶುಭ ಲಗ್ನದಲ್ಲಿ ಈ ವಿಶೇಷ ದಸರಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ತಾಯಿ ಜಗನ್ಮಾತೆ ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಅನ್ನುವಂತಹ ವಿಶೇಷ ಪ್ರಾರ್ಥನೆಯ ಮೂಲಕ ಈ ಅದ್ದೂರಿ ದಸರಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಪ್ರಧಾನ ಅರ್ಚಕರಾಗಿರುವಂತಹ ಶಶಿಶೇಖರ ದೀಕ್ಷಿತ್ ಅವರು, ಅವರ ಉಪಸ್ಥಿತಿಯಲ್ಲಿ ಎಲ್ಲ ಈ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇರೋದು ವೇದಿಕೆಯ ಮೇಲೆ. ಅದರ ನೇರ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ತಾಯಿ ಚಾಮುಂಡೇಶ್ವರಿ ರಥದಲ್ಲಿ ಕಂಗೊಳಿಸ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ 9 ದಿನಗಳ ಕಾಲ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ನಾವು ನಿಮ್ಗೆ ಕೊಡ್ತಾ ಹೋಗ್ತೀವಿ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ಶಿವರಾಜ್ ತಂಗಡಗಿ, HC ಮಹದೇವಪ್ಪ, HK ಪಾಟೀಲ್, ತನ್ವೀರ್ ಸೇಠ್, ಹುಣಸೂರು ಶಾಸಕ ಮಂಜುನಾಥ್ ಇತ್ಯಾದಿ ಬಹುತೇಕ ಎಲ್ಲ ಸಚಿವರುಗಳು, MP ಅವರಿಗೆ ಅದೇ ನೀವು ಹೇಳಿದಾಗೆ ಅರಮನೆಯ ಕೆಲವು ಕೆಲಸಗಳ ಇರೋ ನಿಮಿತ್ತ, ಯಾಕಂದ್ರೆ ಅವರು ಅಲ್ಲಿಯ ಯುವರಾಜ ಕೂಡ. ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು.
ಮೈಸೂರು ಎಲ್ಲರನ್ನ ತನ್ನೆಡೆಗೆ ಸೆಳೆಯುವಂತಹ ಮಹಾನಗರಿ, ಸ್ವಚ್ಛ ನಗರಿ ಎಂತಲೇ ಹೆಸರುವಾಸಿಯಾಗಿರುವಂತಹ ಮೈಸೂರಿನಲ್ಲಿ ಮಹಾ ಸಂಭ್ರಮ ಪ್ರಾರಂಭವಾಗಿದೆ. ಈ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಆಗಮಿಸಿರುವಂತಹ ಎಲ್ಲ ಮಹನೀಯರನ್ನು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾರಸಿಕ ಬಂಧುಗಳನ್ನು, ಸಹೃದಯರನ್ನು, ನಾಗರಿಕರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿ, ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. ಇಲ್ಲಿ MLA ಯಾರು ಅಂತ ಕೇಳ್ತಾ ಇದ್ವಿ. ವೆರಿ ಈಸಿ, ನಮಗೂ ಮರ್ತೋಗಿದೆ ನೋಡಿ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ, ಚಾಮುಂಡಿ ಇರೋ ಕ್ಷೇತ್ರ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಲ್ಲೇ ಇದ್ದಾರೆ ನೋಡಿ ದೇವೇಗೌಡರು. GT ದೇವೇಗೌಡರು ಈ ಕ್ಷೇತ್ರದ ಶಾಸಕರು. ಅದೊಂದು ಪ್ರೋಟೋಕಾಲ್ ಇರುತ್ತೆ ನೋಡಿ. ಎಲ್ಲ ಬಂಡಿ ಸಿದ್ದೇಗೌಡರು ಬಂದಿದ್ದಾರೆ. ಆಮೇಲೆ ಇದು HD ಕೋಟೆ MLA ವೆಂಕಟೇಶ್ ಇದ್ದಾರೆ. ಪಿರಿಯಾಪಟ್ಟಣ ಕರ್ನಾಟಕ ಸರ್ಕಾರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದ್ದೂರಿ ಸಮಾರಂಭಗಳು, ಅದ್ದೂರಿ ವಿಚಾರಗಳು ಬಂದಾಗ ಮತ್ತೆ ಅಲ್ಲಿಗೆ ಹೋಗ್ತೀವಿ ನಾವು. ಈಗ ನಾವು ಮುಂದಿನ ಸುದ್ದಿ ಗಮನ ಹರಿಸೋಣ. ಐ ಥಿಂಕ್ ಓಕೆ. ಇನ್ನು ಮುಡಾ ಹಗರಣದಲ್ಲಿ CM ಸಿದ್ದರಾಮಯ್ಯನವರಿಗೆ ಯಾವ ರೀತಿ ತೊಂದರೆ ಉಂಟಾಗಬಹುದು, ಮುಡಾ ಹಗರಣದಲ್ಲಿ ದಿನಕ್ಕೊಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ED ಈ ಕೇಸ್ಗೆ ಎಂಟ್ರಿ ಕೊಟ್ಟಿದೆ, ನಿಮಗೆ ಗೊತ್ತಿದೆ. ಇದರಿಂದ CMಗೆ ಏನೆಲ್ಲ ಕಷ್ಟಗಳು ಎದುರಾಗಬಹುದು, ED ತನಿಖೆಗೂ ಮುನ್ನ ಯಾವೆಲ್ಲ ಅಂಶಗಳನ್ನು ದಾಖಲಿಸಿಕೊಳ್ಳಬೇಕು ಎಂಬುದರ ಕಂಪ್ಲೀಟ್ ಮಾಹಿತಿ, ಸಿದ್ದರಾಮಯ್ಯನವರಿಗೆ ಯಾವ ರೀತಿ ತೊಂದರೆ ಉಂಟಾಗಬಹುದು, ಸಿದ್ದರಾಮಯ್ಯ ಸೇಫ್ ಆಗ್ತಾರಾ, ಎಲ್ಲದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಬೆಂಬಿಡದ ಸಂಕಷ್ಟ. ಸಿಎಂ ಮನೆ ಮೇಲೆ ED ತನಿಖೆ ಯಾವಾಗ? ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಹಗರಣದಲ್ಲಿ ED ಎಂಟ್ರಿಯಾಗಿ ಬಿಗ್ ಶಾಕ್ ಕೊಟ್ಟಿದೆ. ಯಾವುದಕ್ಕೂ ಹೆದರದ ಸಿಎಂ ಸಿದ್ದರಾಮಯ್ಯ ಜಾರಿ ನಿರ್ದೇಶನಾಲಯಕ್ಕೆ ಹೆದರುವಂತೆಯಾಗಿದೆ. ED ದಾಳಿ ನಡೆಸಿದರೆ ಸಿದ್ದರಾಮಯ್ಯಗೆ ಬಂಧನದ ಭೀತಿಯೂ ಎದುರಾಗಿದೆ. EDಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ECIR ದಾಖಲು ಮಾಡಿದೆ. ಹೀಗಾಗಿ ಯಾವಾಗ ಬೇಕಾದರೂ ED ಅಧಿಕಾರಿಗಳು ಸಿಎಂ ಮನೆ ಮೇಲೆ ದಾಳಿ ನಡೆಸಬಹುದು. ಆದರೆ ಇದೆಲ್ಲದಕ್ಕೂ ಮುನ್ನ ಕೆಲ ಅಂಶಗಳು ED ಅಧಿಕಾರಿಗಳಿಗೆ ಸಿಕ್ಕರೆ ಮಾತ್ರ ಸಿದ್ದರಾಮಯ್ಯ ಮೇಲೆ ಆಕ್ಷನ್ ತಗೋಬಹುದು. ED ತನಿಖೆಗೆ ಬೇಕಾದ ಅಂಶಗಳೇನು? ಜಮೀನು ಖರೀದಿಗೆ ಹಣದ ಮೂಲ ಪತ್ತೆ ಮಾಡಬೇಕು. ಮಲ್ಲಿಕಾರ್ಜುನ ಸ್ವಾಮಿ ಹಣದ ಮೂಲ ಪತ್ತೆಯಾಗಬೇಕು. ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಹೇಳಿಕೆ ದಾಖಲಿಸಬೇಕು. ಹಣಕ್ಕೆ ತೆರಿಗೆ ಪಾವತಿಯಾಗಿದೆಯಾ ಪರಿಶೀಲಿಸಬೇಕು. ಭೂಸ್ವಾಧೀನ ಪಡಿಸಿಕೊಂಡ ಅಧಿಕಾರಿಗಳ ಹೇಳಿಕೆ ದಾಖಲಿಸಬೇಕು. ಡಿನೋಟಿಫೈ ಮಾಡಿದ ಅಧಿಕಾರಿಗಳ ಹೇಳಿಕೆ ದಾಖಲಿಸಬೇಕು. ಸಿಎಂ ಪತ್ನಿ ಪಾರ್ವತಿ ಅವರ ಹೇಳಿಕೆ